ವೆಲ್ಕಮ್ ಬ್ಯಾಕ್ ಟು ಅವರ್ ನವ್ಯಾವಿರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ಏನು ವಿಡಿಯೋಪ್ಪ ಅಂತಂದ್ರೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿ ಬಂದಿದ್ದು ಸಾಯಂಕಾಲ ಏನಾದರೂ ಬೇಕು ಅಂತಿದ್ರು. ಸೊ ಹಾಗಾಗಿ ಅವ್ರಿಗೋಸ್ಕರ ಏನೋ ಸ್ಪೆಷಲ್ ಆಗಿ ಮಾಡಕತ್ತೀನಿ. ನಿಮಗೆ ತೋರಿಸ್ತೀನಿ, ಕೆಲವೊಂದನ್ನು ತೋರಿಸ್ತೀನಿ, ಒಂದನ್ನು ಸಾಯಂಕಾಲ ತೋರಿಸ್ತೀನಿ. ಏನಪ್ಪ ಅಂತಂದ್ರೆ ಅವರಿಗೆ ಸಮೋಸ ಅಂದರೆ ಭಾಳ ಇಷ್ಟ, ಅದನ್ನು ರೆಡಿ ಮಾಡಕ್ಕೆ ಇಟ್ಟೀನಿ. ಆ್ಯಂಡ್ ನನಗೆ ಇಷ್ಟ ಅಂಥೇಳಿ ಇದನ್ನು ಮಾಡ್ಕೊಂಡಿದ್ದೀನಿ. ಇದೇನಪ್ಪ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಪೇಪರ್ ಅವಲಕ್ಕಿ ಚುರುಮುರಿ ಅಂತ ಹೇಳಿದೆ. ಸೊ ಹಾಗಾಗಿ ಇದನ್ನೊಂದು ರೆಡಿ ಮಾಡ್ಕೊಂಡಿನಿ. ನೆಕ್ಸ್ಟ್ ಇನ್ನೂ ಕೂಡ ರೆಡಿ ಮಾಡ್ಕೊಂಡಿನಿ ಚಿಪ್ಸ್. ಇವೆಲ್ಲ ಈ ಥರ ಕಟ್ಟ ಅನ್ಬೇಕು ನೋಡಿ. ಹಾಗಾಗಿ ಈ ಚಿಪ್ಸ್ ಕೂಡ ಮಾಡ್ಕೊಂಡಿದ್ದೀನಿ. ಅವರಿಗೆ ಈ ಥರ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ವೆರೈಟಿ ಐಟಮ್ಸ್ ಏನಾದರೂ ಮಾಡಿದ್ರೆ ಭಾಳ ಖುಷಿ ಪಡ್ತಾರೆ ಅವ್ರು ಆ್ಯಕ್ಚುಲಿ. ಸೊ ಹಾಗಾಗಿ ಇವತ್ತು ಏನೋ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಇವನ್ನೆಲ್ಲ ಮಾಡಕತ್ತೀನಿ. ಆ್ಯಂಡ್ ಸಮೋಸ ರೆಸಿಪಿನೂ ಕೂಡ ಮಾಡಕತ್ತೀನಿ, ಅದು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಮಾಡ್ಬೇಕಂತೇಳಿ. ನಾನು ಕೂಡ ಫಸ್ಟ್ ಟೈಮ್ ಮಾಡಕತ್ತೀನಿ ಆ ಸಮೋಸನ. ಸೊ ನಿನ್ನೆ ಕೂಡ ಪಪ್ಸ್ ಮಾಡಿದ್ದೆ ನಾನು, ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದವು, ಭಾಳ ಖುಷಿ ಆಯ್ತು. ಸೊ ಅದನ್ನು ಕೂಡ ನಿಮ್ಗೆ ಹೆಂಗೆ ಎಗ್ ಪಪ್ಸ್ ಮಾಡೋದು, ವೆಜ್ ಆರ್ ನಾನ್ ವೆಜ್ ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಅಂತ, ಅದನ್ನು ಪಪ್ಸ್ ಕೂಡ. ಆ್ಯಂಡ್ ಇವತ್ತು ಆಲೂ ಸಮೋಸನ ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ತೀನಿ. ಅವ್ರಿಗೆ ಭಾಳ ಖುಷಿ ಆಗುತ್ತೆ ಅಂತ ಏನು ಮಾಡಕತ್ತೀನಿ. ಆ್ಯಕ್ಚುಲಿ ಅವರಿಗೆ ಹೊರಗಡೆ ಹೋದ್ರು ಅಂದ್ರೆ ಎನಿ ಟೈಮ್ ಸಮೋಸ ತಿಂತಾರೆ ಅವರು. ಹೊರಗೆ ಹೋದ್ರು ಅಂದರೆ ಸಾಕು ಸಮೋಸ ತಿಂತಾರೆ. ಸೊ ಹಾಗಾಗಿ ಇವತ್ತು ನಾನು ಮನೆಯೊಳಗೆ ಸಮೋಸನ ರೆಡಿ ಮಾಡಕತ್ತೀನಿ. ನನಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಹೆಂಗೆ ಮಾಡಬೇಕು ಏನಿಲ್ಲ ಅಂಥೇಳಿ. ನಾನು ಕೂಡ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ಮಾಡಕತ್ತೀನಿ. ಸೊ ಬರ್ರಿ ಆ ರೆಸಿಪಿನ ಹೆಂಗೆ ಮಾಡೋದು ಅಂತಂದು ನೋಡೋಣ್ರಂತ. ನೋಡ್ರಿ, ಆಲೂಗಡ್ಡೆ ಕುಸಾಕಿಟ್ಟು ನಾನು ಕುದ್ದಿದ ಮೇಲೆ ಹೆಂಗೆ ಮಾಡೋದು ಅಂತ ನೋಡೋಮಂತ. ಅಲ್ಲಿವರೆಗೂ ಅದಕ್ಕೆ ಏನೇನು ಬೇಕು ಅಂಥೇಳಿ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳಮ್ರಿ. ನೋಡಿರಿ, ನಾನು 2 ಸಮೋಸ ಆಗುವಷ್ಟು ಹಿಟ್ಟು ಹಾಕ್ಕೊಂಡಿನಿ. ಇದ್ರ ಜೊತೆ ಸ್ವಲ್ಪ ನಾನು ಕುದಿಸಿರೋ ಒಂದು ಸ್ವಲ್ಪ ಹಾಲು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು ಕಾಳುನ ಅಂತ ಕರೀತಾರೆ, ಅಜ್ವಾನ್ ಅಂತಲೂ ಕರೀತಾರೆ. ಒಂದು ಸ್ವಲ್ಪ ತಿಕ್ ಹಾಕ್ಕೊಂಡ್ರೆ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದನ್ನ ಯಾಕೆ ಹಾಕ್ಕೋತೀವಪ್ಪ ಅಂತಂದ್ರೆ ತಿಂದ ಮೇಲೆ ಒಂದು ಸ್ವಲ್ಪ ಜೀರ್ಣ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಹಾಕ್ತಾರೆ, ಒಳ್ಳೆ ಸ್ಮೆಲ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ಕೊತಿದ್ದೀನಿ. ಇದಕ್ಕೆ ನೀವು ಮನೇಲಿದ್ದರೆ ತುಪ್ಪ ಆದರೂ ಹಾಕ್ಕೋಬೋದು, ಇಲ್ಲ ಅಂದರೆ ದಾಡ ತುಪ್ಪ ಆದರೂ ಹಾಕ್ಕೋಬೋದು, ಅಥವಾ ನೀವು ಅಡುಗೆಗೆ ಬಳಸಿರುವಂಥ ಒಂದು ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು. ಸೊ ನನ್ನ ಹತ್ರ ತುಪ್ಪ ಇರೋದ್ರಿಂದ ನಾನು ತುಪ್ಪ ಯೂಸ್ ಮಾಡ್ಕೊತೀನಿ. ಓಕೆನಾ? ನೋಡಿ, ನಾನು 1 ಸ್ಪೂನ್ ಆಗುವಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತೀನಿ, ಸ್ವಲ್ಪ ಅಷ್ಟೇ. ಇದು ಸಮೋಸಕ್ಕೆಲ್ಲ ಸ್ವಲ್ಪ ಅಷ್ಟೇ. ಸೊ ನೀವು ನೋಡಿದ್ರಲ್ಲ, ಇಷ್ಟು ಹಾಕ್ಕೊತಿದ್ದೀನಿ. ಸ್ಮೂತಾಗಿ ಹಿಟ್ಟು ನಾದ್ಕೊಳ್ಳೋಣ, ಯಾಕಂತಂದರೆ ಗಂಟು ಇತ್ತಂದರೆ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ತುಂಬ ಸ್ಮೂತಾಗಿ ನಾದ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿನೇ ಸ್ಮೂತಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸೊ ಹಾಗಾಗಿ ನಾನು ಸ್ಮೂತಾಗಿ ನಾದ್ಕೊಳಕತ್ತೀನಿ. ಈ ಒಂದು ಹದಕ್ಕೆ ಬರಬೇಕು ಹಿಟ್ಟು. ಸೊ ಇದನ್ನು ಒಂದು 10-15 ನಿಮಿಷ ನೆನೆ ಬಿಟ್ಬಿಡೋಣ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು, ಇಲ್ಲಾಂದರೆ ಆಮೇಲೆ ಆಯಿಲ್ ಹಾಕೋರಿ. ನಾನು ಆಯಿಲ್ ಇವಾಗ ಹಾಕ್ಕೊಳ್ಳಲ್ಲ, ಇನ್ನೊಂದು ಸ್ವಲ್ಪ ಬಿಟ್ಟು ಹಾಕ್ಕೊತೀನಿ. ಇದನ್ನು ಒಂದು 10-15 ನಿಮಿಷ ಈ ಥರ ನೆನೆ ಬಿಟ್ಬಿಡೋಣ, ಇದು ನೆನ್ಕೊಳ್ಳುತ್ತೆ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನೋಡ್ತಾ ಹೋಗೋಣಂತ. ಇಲ್ಲಿ ನೋಡಿರಿ, ತರ್ತರೆ ಆಗಿರುವಂಥ ಹಾಲು, ಆ್ಯಂಡ್ ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ಆಯಿಲ್ ತೊಗೊಂಡಿದ್ದೀನಿ. ಆ್ಯಂಡ್ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದು ನಾನು ಅವಿಜನ ತರ್ತರೆಯಾಗಿ ತೊಗೊಂಡಿದ್ದೀನಿ, ಯಾಕಂದರೆ ಒಳ್ಳೆ ಸ್ಮೆಲ್ ಬರುತ್ತೆ ಅಂತ ಸಮೋಸಕ್ಕೋಸ್ಕರ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಗರಂ ಮಸಾಲ ಪುಡಿ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಮತ್ತು ಉದ್ದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ. ನಿಮ್ಗೆ ಯಾವ ರೀತಿ ಬರುತ್ತೋ ಅದೇ ರೀತಿಯಾಗಿಯೇ ಕಟ್ ಮಾಡ್ಕೋಬೋದು. ಆ್ಯಂಡ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಓಕೆನಾ? ಇದಕ್ಕೆ ನಿಮಗೆ ಏನಾದರೂ ಬೇಕಂತಂದರೆ ನಿಮ್ಮ ಕಡೆ ಇದ್ದರೆ ಹಾಕ್ಬೋದು, ಹಸಿ ಬಟಾಣಿ ಕೂಡ ಹಾಕ್ತಾರೆ. ನನ್ನ ಹತ್ರ ಇಲ್ಲದೆ ಇರೋದಕ್ಕೋಸ್ಕರ ನಾನು ಹಾಕಾಗ್ತಿಲ್ಲ. ಸೊ ಇಷ್ಟು ಕೂಡ ರೆಸಿಪಿನ ರೆಡಿ ಮಾಡ್ಕೊಳ್ಳೋಮ್ರಿ, ಪಲ್ಯನ.
ಸಮೋಸ ಮಾಡಿರ್ತೀರಿ. ನಾ ಹೇಳಿದ್ನೆ ನಿನ್ಗ. ನಿನ್ ಗೊತ್ತ ನೀನ್ ಸಮೋಸ ಇಷ್ಟ ಅಲ್ಲ? ನೀ ನೋಡ್ಬೇಡ, ನಾ ಹಾಕ್ಕೊಡ್ತೀನಿ ಹೋಗು. ತೋರ್ಸು. ತೋರಿಸ್ತೀನಿ ಹೋಗು. ತೋರ್ಸು ನೋಡ್ತೀನಿ. ನೋಡ್ಬೇಡ, ನಾ ತೋರಿಸ್ತೀನಿ ಹೋಗು. ತೋರ್ಸ. ನಾನು ತೋರಿಸ್ತೀನಿ ಅಂತೇಳಿಲ್ಲ, ಹೋಗಿ ನೋಡಿ. ಫ್ರೆಶ್ ಆಗಿ ಮೊದಲ ಕೊಡ್ತೀನಂತ. ಹ್ಞೂ ಹ್ಞೂ ಅಲ್ವಾ, ಕೊಡ್ತೀನಿ ಹೋಗು. ಹ್ಞೂ ಸ್ನ್ಯಾಕ್ಸ್ ಅಷ್ಟೇ. ಈಗ ಏನಾದರೂ ಬೇಕು ಅಂದಿಲ್ಲ. ಏನಿದೆ ಇಷ್ಟೊಂದು ಮಾಡಿಯಾ? ಇದು ಸಮೋಸ, ಹ್ಞೂ ಚಿಪ್ಸ್, ಹ್ಞೂ ಇದು ಅವಲಕ್ಕಿ. ಹ್ಞೂ ಚಲೋದವ, ಹ್ಞೂ ರುಚಿ ಅದಾವ, ಟೇಸ್ಟ್ ಮಸ್ತ್ ಅದಾವ ನಿಜವಾಗ್ಲು. ಆಮೇಲೆ ಚಿಪ್ಸು ಮಸ್ತ್ ಅದಾವ, ಸ್ವಲ್ಪ ಮೆತ್ತಗಾಗ್ಯಾವ. ಇದಕ್ಕೆ ಹವಕ್ಕೆ ಮೆತ್ತಗಾಗ್ಯಾವ. ಚಿಪ್ಸ್ ಚಲೋ ಅದಾವ, ಕರ್ದಾಗ ಚೆನ್ನಾಗಿತ್ತು. ಸಮೋಸ ಹಿಂಗೆ ಮಾಡಿ ತಿಂದು ನೋಡು, ಆಮೇಲೆ ಹೇಳು. ನಿಂಗೆ ಸಮೋಸ ಅಂದ್ರೆ ಇಷ್ಟ ಅಲ್ಲ, ಹೆಂಗೋ ಒಂದು ಮಾಡೀನಿ. ಹೆಂಗೆ ಮಾಡಿತ್ತು ನೋಡ್ತೀನಿ. ಸಮೋಸ ಚಲೋ ಐತಿ. ಕರೆನಾ? ಕರಂದ್ರ ಮಸ್ತ್ ಅದ. ಹೆಂಗೆ ನಾವು ಸೂಪರ್.